ವರ್ಸಸ್ ಆರ್ಎಸ್ಎಸ್ ಭಾಗವತ್ ಸ್ಪಷ್ಟನೆ. ಪ್ರಿಯಾಂಕ್ ಕೆಂಡ ಕಾಂಗ್ರೆಸ್ ಮೇಲೆ ಮುಗಿಬಿದ್ದ ಬಿಜೆಪಿ. ಇದು ಪಿಕೆ ಆರ್ಎಸ್ಎಸ್ ಸಂಘರ್ಷದ ಸ್ಟೋರಿ. ಈ ಹಿಂದೆನೂ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ಅದು ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ನಮ್ಮ ರಾಜ್ಯದಲ್ಲಿ ಅವರು ಗೃಹ ಸಚಿವರಾದ ಮೇಲೆ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಮಧ್ಯೆ ಜಟಾಪಟಿ ತೀವ್ರಗೊಂಡಿದೆ. ಆರ್ಎಸ್ಎಸ್ ಮೂಲವನ್ನೇ ಕೆದಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಮೋಹನ್ ಭಾಗವತ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಂದಣಿ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು. ಅದಕ್ಕೆ ಉತ್ತರ ಬೇಕು ಅಂತ ಹೇಳಿ ಪತ್ರವನ್ನು ಬರೆದಿದ್ರು. ಅದಕ್ಕೆ ಮೋಹನ್ ಭಾಗವತ್ ತಿರುಗೇಟ್ ಕೊಟ್ಟಿದ್ದಾರೆ. ಹಿಂದೂ ಧರ್ಮವು ನೋಂದಣಿ ಆಗಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ರು. ನೋಂದಣಿ ಆಗ್ರಹ ರಾಜಕೀಯ ಗಿಮಿಕ್ ಅಂತ ಭಾಗವತ್ ಹೇಳಿದ್ದಾರೆ. ಇನ್ನು ಮೋಹನ್ ಭಾಗವತ್ ಹೇಳಿಕೆಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಾರದರ್ಶಕತೆ ಕೇಳೋದಾಗಾದ್ರೆ ತಪ್ಪ ಅಂತ ಪ್ರಿಯಾಂಕ್ ಖರ್ಗೆ ಕೇಳ್ತಾ ಇದ್ದಾರೆ. ನನ್ನ ಪತ್ರದಲ್ಲಿ ಎಲ್ಲಾದ್ರೂ ಹಿಂದೂ ಅಂತ ಇದೆಯಾ? ಮೊದಲು ನಾನು ಕೇಳದಂತ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿ ಮತ್ತೊಮ್ಮೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ವಿಷಯವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಆರ್ಎಸ್ಎಸ್ ವಿಷಯವಾಗಿ ಅವ್ರಿಗೆ ದೇಣಿಗೆ ಎಷ್ಟು ಬರುತ್ತೆ, ಎಲ್ಲಿಂದ ಬರುತ್ತೆ, ಅದಕ್ಕೆ ಸರಿಯಾದಂತ ಟ್ಯಾಕ್ಸ್ ಅನ್ನ ಕಟ್ಟಿದಾರಾ ಇಲ್ವಾ, ಫಸ್ಟ್ ಆಫ್ ಆಲ್ ಆ ಸಂಘನ ಅದು ಟ್ರಸ್ಟ್ ಅದು ಏನು ಅಂತ ರಿವೀಲ್ ಮಾಡಿ, ನೋಂದಣಿ ಆಗಿದೆಯಾ, ರಿಜಿಸ್ಟ್ರೇಷನ್ ಆಗಿದೆಯಾ, ಹೀಗೆ ಹಲವಾರು ಪ್ರಶ್ನೆಗಳನ್ನ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. Sangha started in British times and Sangha started as a public will. I narrated you how that churning of minds went on and the all accepted conclusion was taken up and worked upon. That was the Sangha. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. That has to be there. But government knows Sangha is there. Government banned us twice, and that ban was released. Once by court order, another by Satyagraha. So government knows they banned RSS. That means they knew RSS is there. RSS is recognized. So all this has happened over 100 years. Nobody told us that you must register. Our constitution, written constitution, is with the government. We have submitted it in 1950s. There in government would have said, okay, all is well, but you have not registered. First register, then we will accept. They did not say that. So why should I respond? All this is politics, nothing serious. ಏನು ಚಟುವಟಿಕೆಗಳೇನು ಕೇಳಬಾರ್ದಂತೆ ನಾವು. ಮೊನ್ನೆ ಮೋಹನ್ ಭಾಗವತ್ ಅವ್ರ ಸ್ಟೇಟ್ಮೆಂಟ್, ಅವ್ರೇನು ಹೇಳ್ತಾರೆ, ನಮಗೆ ಏನು ಅವಶ್ಯಕತೆ ಇಲ್ಲ ರಿಜಿಸ್ಟ್ರೇಷನ್. ಧರ್ಮಕ್ಕೆ ಯಾರು ರಿಜಿಸ್ಟ್ರೇಷನ್ ಕೇಳ್ತಾ ಇಲ್ಲ. ಯಾವುದೇ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಬೇರೆ ಯಾವುದೇ ಧರ್ಮ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ. ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆಯಾಗಿ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಕೊಟ್ಟಿದ್ರು ಯಾವ ಅಡಿನಲ್ಲಿ ಕೊಟ್ಟಿದ್ದಾರೆ ಕೊಡಿ, ನಮಗೆ ಪರಿಶೀಲನೆ ಮಾಡ್ತೀವಿ ನಾವು. ನೋಡಿ, ದಿಸ್ ಈಸ್ ಬಿಕಮಿಂಗ್ ಅ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಆದ್ದರಿಂದ ನನ್ನ ಪತ್ರ ಭಾಳ ಸ್ಪೆಸಿಫಿಕ್ ಆಗಿದೆ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ, ಸ್ವಲ್ಪ ಗೌರವಿತವಾಗಿ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಐ ಡು ನಾಟ್ ಕೇರ್. ಪಾರದರ್ಶಕತೆ ಇರಲಿ, ಹೊಣೆಗಾರಿಕೆ ಇರಲಿ, ಅಕೌಂಟೆಬಿಲಿಟಿ ಇರಲಿ, ಮಾಡಿ, ನೋ ಪ್ರಾಬ್ಲಮ್. ಆದರೆ ಸುಮ್ಮನೆ ಹಿಂಗೆ ಎಲ್ಲೋ ಹೋಗಿ ನಿಮ್ಮ ಸ್ವಯಂ ಸೇವಕಗಳ ಜೊತೆ ಮಾತಾಡೋದಲ್ಲ, ಬಂದು ನಮ್ಮ ಲಾಯರ್ಗಳ ಹತ್ರ ಮಾತಾಡಿ. ಇನ್ನು ಆರ್ಎಸ್ಎಸ್ ಮಾನ್ಯತೆ ಕೋರಿ ಪ್ರಿಯಾಂಕ್ ಪತ್ರ ವಿಚಾರವಾಗಿ ಪ್ರಿಯಾಂಕ್ ಅವರ ವಾದಕ್ಕೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. MLC CT ರವಿ, ಛಲವಾದಿ ನಾರಾಯಣಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪದೇ ಪದೇ ಆರ್ಎಸ್ಎಸ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಯಾಕೆ? ಆರ್ಎಸ್ಎಸ್ ನಿಂದ ಯಾರಿಗೆ ಅನ್ಯಾಯ ಆಗಿದೆ? ಭಾಗವತ್ ಉತ್ತರದ ಬಳಿಕನೂ ಕೂಡ ಇವರು ತಗಾದೆ ತೆಗೆದುಕೊಂಡು ಕೂತಿದ್ದಾರೆ. ನಾನು ಕೇಳಿರೋ ಪ್ರಶ್ನೆ ಬೇರೆ, ಇವರು ಧರ್ಮದ ವಿಷಯ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ತಗಾದೆಗಳು ಯಾಕೆ ಅಂತ ಹೇಳಿ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬದಲಾಗಬೇಕಾಗಿರೋದು ಆರ್ಎಸ್ಎಸ್ ಅಲ್ಲ,
ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬದಲಾಗಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಎಂಎಲ್ಸಿ ಸಿಟಿ ರವಿ ಹಾಗೇನೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಇನ್ನು ಸಂಸದ ನಾರಾಯಣ ಬಾಂಡಗೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾಕೆ ನಿರಂತರವಾಗಿ ಹಿಂದೂ ಸಂಘಟನೆಗಳನ್ನೇ ಗುರಿಯಾಗಿಸಿ ಪ್ರಶ್ನೆ ಮಾಡುತ್ತೆ? ಡಿಜೆ ಹಳ್ಳಿ ಕೇಸ್ ಆಯ್ತು, ಕೆಜೆ ಹಳ್ಳಿ ಗಲಭೆ ಕೇಸ್ ಆಯ್ತು, ಜನ ಇನ್ನೂ ಮರ್ತಿಲ್ಲ ಅಂತೇಳಿ ಈ ಹಳೆಯ ಗಲಾಟೆ ಅದನ್ನ ನೆನಪು ಮಾಡಿದ್ದಾರೆ ಪ್ರಕರಣಗಳನ್ನ. ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದ್ರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ, ಆಯ್ತು ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು ಪತ್ರ ಬರೀಬೇಕು. RSS ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ? ಇದೆಲ್ಲ RSS ಅನ್ನು ಕೇಳುವಾಗ ದಲಿತರಿಗೆ ಆಗ್ತಕ್ಕಂಥ ಒಳಿತೇನು? ನೀವು ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಕೋಟಾದ ಅಡಿಯಲ್ಲಿ ನೀವು ದಲಿತರ ಹೆಸರಿನಲ್ಲಿ ಆಗಿ ಇಲ್ಲದ ಅನವಶ್ಯಕವಾದ ವಿಚಾರಗಳನ್ನು ತಗೊಂಡು ದಲಿತರಿಗೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ? ರಾಜೀನಾಮೆ ಕೊಟ್ಟು ಬೇರೆ ನಿಮ್ಮ ಹೋರಾಟ ಮಾಡಿ, ಯಾರು ಬೇಡ ಅಂದ್ರು? ನಾನೇನು RSS ನ ಸ್ಪೋಕ್ಸ್ ಪರ್ಸನ್ ಅಲ್ಲ, ನನಗೆ ಅದರ ಬಗ್ಗೆ ಮಾತಾಡ್ತಕ್ಕಂಥ ಯಾವ ಅಧಿಕಾರ ಇಲ್ಲ. ಆದರೆ ವಿರೋಧ ಪಕ್ಷದ ನಾಯಕನಾಗಿ ನೀವು ಮಾಡ್ತಕ್ಕಂಥದ್ದನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ನನಗೆ ಅಧಿಕಾರ ಇದೆ. ಇದಕ್ಕಿಂತಲೂ ಮಿಗಿಲಾಗಿ ಅನೇಕ ಸಮಸ್ಯೆಗಳಿವೆ, ಅವೆಲ್ಲ ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ? ನಿಮ್ಮ ಈ ಜಿಲ್ಲೆಯಲ್ಲೇ ಅನೇಕ ಸಮಸ್ಯೆಗಳಿದೆ, ಅತ್ಯಾಚಾರಗಳಾಗ್ತಾ ಇದೆ, ಮರಡ್ರು ಎಲ್ಲವೂ ಆಗ್ತಾ ಇವೆ. ಯಾವುದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ಯಾವ್ದು ಇದು ಸಂಬಂಧವಿಲ್ಲದ ವಿಚಾರಗಳನ್ನ ತಗೊಂಡು, ಅಂದ್ರೆ ದಲಿತ ಸಮುದಾಯಗಳು ಇಂಥ ಕೆಟ್ಟ ಪರಿಸ್ಥಿತಿಯನ್ನ ಬಿಟ್ಟು ಅವರಿಗೆ ಇನ್ನಷ್ಟು ಕೆಟ್ಟದ್ದನ್ನು ಮಾಡಲಿಕ್ಕೆ ನೀವು ಹೊರಡ್ತಾ ಇದ್ದೀರಿ ಅಂತ ನನ್ನ ಅನಿಸಿಕೆ. ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಅದು ಅನುಭವ ವೇದ್ಯವಾಗಿರ್ತಕ್ಕಂಥ ಸಂಗತಿ ಆಗತ್ತೆ. ಶಾಖೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದಾಗ ಬಹುಶಃ ಅವರ ಮನಸ್ಸಿನ ಕ್ಲೇಬ್ಯ, ಕಲ್ಮಶ ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಂಘದ ದೃಷ್ಟಿಯಲ್ಲಿರುವಂಥ ಅವರ ಮನಸ್ಸಿನ ಮನೋಭಾವನೆ ಬದಲಾಗತ್ತೆ. ಇದು ಸರಳ ಮಾರ್ಗ. ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ, ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ ಸಂಘದ ಮೇಲೆ. ಆವಾಗಲೂ ಕೂಡ ನೋಂದಣಿ ಮಾಡ್ಕೊಳ್ಳಿ ಅಂತ ಅವತ್ತಿನ ಸರ್ಕಾರವೂ ಹೇಳಿಲ್ಲ. ಸ್ವತಂತ್ರ ನಂತರ, ಸ್ವತಂತ್ರ ಪೂರ್ವದಲ್ಲೂ ಯಾರೂ ಹೇಳಿಲ್ಲ. ಸ್ವತಂತ್ರ ನಾರಾಯಣ ಸಾಹೇಬ್ ವಿರುದ್ಧ ಹೋರಾಟ ಮಾಡ್ತೀರಿ, ಓಕೆ. RSS ವಿರುದ್ಧ ಹೋರಾಟ ಮಾಡುವಷ್ಟು ಆ ಶಕ್ತಿ ಜಗತ್ತಿನ ಯಾವುದೇ ಸಂಸ್ಥೆಗಿಲ್ಲ. ಕೇವಲ ಭಾರತದಲ್ಲಿ ಅಷ್ಟೇ ಇಲ್ಲ RSS, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ RSS ಇದೆ. ಅಲ್ಲಿ ಯಾರು ಕೇಳಿಲ್ಲ ರಿಜಿಸ್ಟರ್ ಆಗ್ಯಾರೆ ಅನ್ನೋದು. ಜಾತ್ಯತೀತ ಈ ದೇಶದಲ್ಲಿ ಇದೆ, ಹಿಂದೂ ಬಹುಸಂಖ್ಯಾತರು ಇರೋದ್ರಿಂದಲೇ ಈ ದೇಶದ ಸಂವಿಧಾನ ಸುರಕ್ಷಿತವಾಗಿದೆ. ನನಗೀಗ ಅನ್ಸಾಕತ್ತಿದ್ದೆ, ನಾನು ಸುಮ್ಮನೆ ಪತ್ರ ಬರೆದು ದೊಡ್ಡವ್ರು ಮಾಡಿದೆ ಏನು ಅಂತ. ಅವ್ರಿಗೆ ನಾ ಉತ್ತರ ಕೊಡುವಷ್ಟು ಆ ಯೋಗ್ಯತೆ ಇಲ್ಲ ಅವ್ರಿಗೆ. ನನಗೆ ಕೇಳಿ ಇದು ಬಿಜೆಪಿ ನಾಯಕರ ವಾಗ್ದಾಳಿ ಆಯಿತು. ಇನ್ನೊಂದು ಕಡೆ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದಲ್ಲಿ ಗಿರಾಣಿ ಅಂಗಡಿ, ಪಾನ್ ಶಾಪ್, ಶಿಕ್ಷಣ ಸಂಸ್ಥೆ ಸೇರಿ ಎಲ್ಲಾ ಸಂಘಟನೆಗಳು ಕೂಡ ನೋಂದಣಿಯನ್ನ ಮಾಡಿಸ್ಕೊಂಡಿವೆ. ನೋಂದಣಿಯನ್ನ ಮಾಡಿಕೊಂಡು ಲೆಕ್ಕ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯವಾಗಿ ಯತೀಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಒಂದು ಕಿರಾಣಿ ಅಂಗಡಿ, ಒಂದು ಪಾನ್ ಶಾಪು ಏನ್ರಿ, ಒಂದು ಸಾಮಾನ್ಯ ಒಂದು ಶಿಕ್ಷಣ ಸಂಸ್ಥೆ, ಇನ್ಕ್ಲೂಡಿಂಗ್ ನಮ್ಮಂಥ ದೊಡ್ಡ ಶಿಕ್ಷಣ ಸಂಸ್ಥೆ, BLD ಶಿಕ್ಷಣ ಸಂಸ್ಥೆ, KLE ಸಂಸ್ಥೆ, ರಾಮಯ್ಯ, BMS, PES, RV ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಬೇಕನ್ನೋದು ಕಾನೂನದು. ಅವರು ಕಾನೂನು ಬಗ್ಗೆ ಮಾತನಾಡಿದಾಗ ರಿಜಿಸ್ಟರ್ ಮಾಡಿಕೊಂಡು ಲೆಕ್ಕಪತ್ರವನ್ನು ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು ಅದು ಅವ್ರ ಕರ್ತವ್ಯ, ಅದು ಕಾನೂನಾತ್ಮಕವಾಗಿರೋದನ್ನು ಸಹ. ಅದನ್ನು ಬಿಟ್ಟು ಹಿಂದೂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇಸ್ಲಾಂ ಧರ್ಮ ರಿಜಿಸ್ಟರ್ ಆಗಿಲ್ಲ, ಇದೆಲ್ಲವೂ ಕೂಡ ಹಾರಿಕೆಯ ಉತ್ತರಗಳು. ಇದು ಯಾವುದಕ್ಕೂ ಕೂಡ ಇದು ಅವ್ರಿಗೆ ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಲ್ಲ. ಅವ್ರಿಗೆ ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡುವಂತಹದ್ದು ನಿಮ್ಮ ಕಡೆ ಆಗ್ತಾ ಇಲ್ಲ. ಹೀಗಾಗಿ ಈ ರೀತಿ ಉತ್ತರವನ್ನು ಹಾಕುವಂತ ಉತ್ತರವನ್ನು ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಕಾನೂನು, ಅವರೊಬ್ಬರಿಗೆ ಒಂದು ಕಾನೂನು. ಬಾಡಿ ಆಫ್ ಇಂಡಿವಿಜುವಲ್ಸ್ ಆದ ತಕ್ಷಣ
ಅವ್ರು ಎಷ್ಟೇ ಆರ್ಥಿಕ ವ್ಯವಹಾರಗಳು ಮಾಡಿಕೊಂಡ್ರು ಕೂಡ ಅವ್ರನ್ನ ರಿಜಿಸ್ಟ್ರೇಷನಿಂದ ಎಕ್ಸ್ಕ್ಲೂಡ್ ಮಾಡಬೇಕು, ಅವ್ರಿಗೆ ವಿನಾಯಿತಿ ಕೊಡಬೇಕು ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಯಾಕೆಂದರೆ RSS ಬರೀ ಕಲ್ಚರಲ್ ಆರ್ಗನೈಸೇಷನ್ ಅಲ್ಲ, ಹೆಸರು ಕಲ್ಚರಲ್ ಆರ್ಗನೈಸೇಷನ್ ಇದ್ದರೂ ಕೂಡ ಅದೊಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅವರು BJP ಅವ್ರಿಗೋಸ್ಕರ ಎಲ್ಲ ಎಲೆಕ್ಷನಲ್ಲಿ ಕೆಲಸ ಮಾಡೋದು ಚೆನ್ನಾಗಿ ಗೊತ್ತೇ ಇದೆ. ಅಷ್ಟೊಂದು ಜನ ಕಾರ್ಯಕರ್ತರಿದ್ದಾರೆ, ಅವ್ರನ್ನೆಲ್ಲ ಮೇಂಟೈನ್ ಮಾಡಬೇಕು. ಪ್ರತಿಯೊಂದು ಸಿಟಿನಲ್ಲೂ ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಆಸ್ತಿಗಳಿವೆ, ಕಟ್ಟಡಗಳಿವೆ. ಎಲ್ಲಿಂದ ಬಂತು? ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಅಂತಂತಂದರೆ ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು. ಸೊ ಹೋಮ್ ಮಿನಿಸ್ಟರ್ ಅವ್ರು ಏನು ಕೇಳಿದ್ದಾರೆ, ಅವ್ರು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಅದು ಕಾನೂನು ಪ್ರಕಾರವಾಗಿದೆ ಅಂತ ನನ್ನ ಅನಿಸಿಕೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈ ಹಿಂದೆ ಸಚಿವರಾಗಿದ್ದಾಗಲೂ ಪ್ರಿಯಾಂಕ್ ಖರ್ಗೆ ಅವರು RSS ವಿಷಯ ಪ್ರಸ್ತಾಪ ಮಾಡಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಕಾಂಟ್ರವರ್ಸಿ ಆಗಿತ್ತು, ಕಾನೂನು ಹೋರಾಟನೂ ನಡೆಯುತ್ತೇನೋ ಅಂತ ನಿರೀಕ್ಷೆಗಳಿತ್ತು. ಈಗ ಗೃಹ ಸಚಿವರ ಸ್ಥಾನದಲ್ಲಿ ಪ್ರಿಯಾಂಕ್ ಖರ್ಗೆ ಕೂರ್ತಾ ಇದ್ದಂಗೆ ಬಂದು ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದಂಗೆ ಈ RSS ನ ಮೂಲವನ್ನ ಕೆದ್ಕೋದಕ್ಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಯಾವ ತರ ರಾಜ್ಯದಲ್ಲಿ ವಿವಾದವನ್ನ ಕ್ರಿಯೇಟ್ ಮಾಡಿದೆ? ಅಥವಾ BJP ಅವರು ಹೇಳ್ತಿದ್ದಾರೆ RSS ಅನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಗೃಹ ಸಚಿವರು ಅಂತ, ಅದಕ್ಕೆ ಪೂರಕ ಅನ್ನೋ ರೀತಿ ವಾತಾವರಣ ಇದೆಯಾ? ಮತ್ತು ಕಾನೂನು ಹೋರಾಟ ಏನಾದರೂ ಈ ವಿಷಯವಾಗಿ ನಡೆಯುತ್ತಾ ಮುಂದೆ? ಶರ್ಮಿತಾ ಶೆಟ್ಟಿ, ರಾಜ್ಯದ ನೂತನ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು 100 ವರ್ಷ ಕಳೆದಿರ್ತಕ್ಕಂಥ ಸಂಘ ಪರಿವಾರದ ಮೇಲೆ ಮೂಲಭೂತ ಪ್ರಶ್ನೆಗಳನ್ನ ಎತ್ತಿರ್ತಕ್ಕಂಥ ಸುಮಾರು 7 ಪ್ರಶ್ನೆಗಳು ಎತ್ತಿರ್ತಕ್ಕಂಥ RSSರವರೆಗೆ RSSನ ಹಿನ್ನೆಲೆಗಿಂತಲೂ ಕೂಡ ಅದು ನೋಂದಣಿ ಯಾಕೆ ಆಗಿಲ್ಲ ಮತ್ತು ಹಣಕಾಸಿನ ವ್ಯವಹಾರ ಸೇರಿದಂತೆ ಅವರ ಅಷ್ಟೂ ಚಟುವಟಿಕೆಗಳ ಬಗ್ಗೆ ಕಾನೂನಾತ್ಮಕ ಅನುಮತಿ ಇದೆಯಾ ಅಂತೇಳಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. RSSಗೆ ನೋಂದಣಿ ಆಗಿದೆಯಾ? ದೇಶದ ಅತಿ ಸಣ್ಣ ಕಿರಾಣಿ ಅಂಗಡಿಯಿಂದ ಹಿಡಿದು ಶಿಕ್ಷಣ ಸಂಸ್ಥೆಯವರು ಕೂಡ ಎಲ್ಲವೂ ಕೂಡ ಎಲ್ಲ ಸಹಕಾರ ಸಂಘಗಳು ಕೂಡ ನಮೂದು ಮಾಡಬೇಕು. ಅದು RSS ಯಾಕೆ ಮಾಡಿಲ್ಲ? ಈ ದೇಶದ ಕಾನೂನು ಮತ್ತು ಸಂವಿಧಾನಕ್ಕಿಂತಲೂ ಮೀರಿರ್ತಕ್ಕಂಥ ಸಂಘಟನೆ RSS ಅಂತೇಳಿ ಪ್ರಶ್ನೆಗಳನ್ನ ಎತ್ತಿರ್ತಕ್ಕಂಥದ್ದು. ಇದೀಗ RSSಗೆ ತನ್ನದೇ ಆದ ಇತಿಹಾಸ ಇರ್ತಕ್ಕಂಥದ್ದು. 100 ವರ್ಷಗಳಿಂದಲೂ ಕೂಡ ಯಾರೂ ಕೂಡ ಚಕಾರ ಎತ್ತಿಲ್ಲ, ಪ್ರಶ್ನೆಯನ್ನು ಮಾಡಿಲ್ಲ. ನೆಹರು, ಗಾಂಧಿ ಅಂತವರು ಕೂಡ ಪ್ರಶ್ನೆಯನ್ನು ಮಾಡಿಲ್ಲ. ಆದರೆ ನೀವ್ಯಾಕೆ ಪ್ರಶ್ನೆ ಮಾಡ್ತೀವಿ? ನಾವು ಸರ್ಕಾರ ಸ್ವಾಮ್ಯದ ಸಂಸ್ಥೆ ಅಲ್ಲ, ಸರ್ಕಾರದಿಂದ ಯಾವುದೇ ರೀತಿಯ ದೇಣಿಗೆಯನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ಅನುಮತಿಯನ್ನು ಕೊಡೋದಿಲ್ಲ. ಮತ್ತು ಇದುವರೆಗೂ ಕೂಡ 50ರ ದಶಕದಲ್ಲೂ ಕೂಡ ಯಾರೂ ಕೂಡ ನಮ್ಮನ್ನು ಪ್ರಶ್ನೆಯನ್ನು ಮಾಡಿಲ್ಲ. ಮತ್ತು ನಾವು ಹಿಂದೂಗಳ ಒಂದು ಹಿಂದೂ ಸಂಸ್ಥೆ ಆಗಿರ್ತಕ್ಕಂಥದ್ದು, ನೀವು ಹಿಂದೂಗಳ ಅಸ್ಮಿತೆಯನ್ನು ಪ್ರಶ್ನೆ ಮಾಡ್ತಿರ್ತೀವಿ. ಸ್ವತಃ RSSನ ಅಂದರೆ ಸರಸಂಘ ಚಾಲಕ ಮೋಹನ್ ಭಾಗವತ್ ಕೂಡ ನಿನ್ನೆ ಅಷ್ಟೇ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ನಡುವಿನ ನಾಯಕರ ನಡುವೆ ಇದೀಗ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಇದೀಗ ಸಮರ ಆರಂಭವಾಗಿರ್ತಕ್ಕಂಥ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿರ್ತಕ್ಕಂಥದ್ದು ಮತ್ತು ಕಲಬುರಗಿಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಈ ರೀತಿಯ ಪತ್ರ ಬರೆಯುವ ಮುಖಾಂತರ ಸಮಸ್ಯೆಗಳನ್ನು ಇಶ್ಯೂಗಳನ್ನು ಡೈವರ್ಟ್ ಮಾಡಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಿದ್ದಾರೆ ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ವಾಗ್ದಾಳಿ ನಡೆಸ್ತಿರ್ತಕ್ಕಂಥ. ವಾಗ್ದಾಳಿ ನಡುವೆ ಕೂಡ ಪ್ರಿಯಾಂಕ್ ಖರ್ಗೆ ನಾನು RSS ಕಚೇರಿಗೆ ಹೋಗಲಿಕ್ಕೆ ಸಿದ್ಧನಿದ್ದೀನಿ ಹಾಗೂ ನನ್ನ ಮೂಲಭೂತ 7 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತೇಳಿ ಈಗ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಒಟ್ಟಾರೆ ದೇಶಾದ್ಯಂತ ಪ್ರಿಯಾಂಕ್ ಖರ್ಗೆ ಅವರ ಈ RSSನ ಸರಸಂಘ ಚಾಲಕರಿಗೆ ಬರ್ತಿರ್ತಕ್ಕಂಥ ಪದ ದೊಡ್ಡ ಸಂಚಲನ ಉಂಟು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷ ಇದನ್ನು ಪ್ರತಿಷ್ಠೆಗೆ ತೆಗೆದುಕೊಂಡಿರ್ತಕ್ಕಂಥ. ಈಗಾಗಲೇ ಕರ್ನಾಟಕ ರಾಜ್ಯದ ಅನೇಕ ನಾಯಕರುಗಳು ಈಗಾಗಲೇ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಮತ್ತು ಪ್ರಿಯಾಂಕ್ ಖರ್ಗೆಯ ಪ್ರಶ್ನೆಗೆ ಸರಿ ಇದೆ ಅಂತೇಳಿ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಕೂಡ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಪ್ರಿಯಾಂಕ್ ಖರ್ಗೆ ಬರೆದಿರ್ತಕ್ಕಂಥ ಪತ್ರ ಸರಿ ಇದೆ ಅಂತೇಳಿ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ. ಇದರ ಬೆನ್ನಲ್ಲೇ ಹಿರಿಯ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಕೂಡ ಬೆನ್ನಿಗೆ ನಿಂತಿರ್ತಕ್ಕಂಥ. ಆದರೆ ಎಲ್ಲ ಒಂದು ಕಡೆ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು RSSನ ಇದುವರೆಗೂ ಕೂಡ ಯಾರಿಂದಲೂ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಮುಖಾಂತರ ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿರ್ತಕ್ಕಂಥದ್ದು. ಒಟ್ಟಾರೆ ಪ್ರಿಯಾಂಕ್ ಖರ್ಗೆ ಅವರ ಈ ಒಂದು ಪತ್ರ ಸಮರ ಇದೆಯಲ್ಲ, ಇದು ಎಲ್ಲೊಂದು ಕಡೆ ರಾಜಕೀಕರಣಗೊಳ್ತಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದ ರಾಜಕೀಯ ವಾಕ್ಸಮರಕ್ಕೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ ಪಟೇಲ್, ಈ ಹಿಂದೆ ಬ್ಯಾನ್ ವಿಷಯವಾಗಿ ಇದೇ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರು. ಈಗ ಕೆಲವೊಂದಿಷ್ಟು ನೋಂದಣಿ ಪ್ರಕ್ರಿಯೆಯಿಂದ ಹಿಡಿದು ದೇಣಿಗೆ, ಟ್ಯಾಕ್ಸು, ಹೀಗೆ ಪ್ರಮುಖ ವಿಷಯವನ್ನ ಕಾನೂನು ರೀತಿಯಲ್ಲೇ ಪ್ರಸ್ತಾಪ ಮಾಡಿ ಪತ್ರ ಬರೆದಿದ್ದಾರೆ. ಹಾಗಾಗಿ ಇದು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತ ಅಲ್ಲ ಅಥವಾ ನಮ್ಮ ರಾಷ್ಟ್ರಕ್ಕೆ ಸೀಮಿತ ಅಲ್ಲ. BJP ನಾಯಕರೇ ಹೇಳ್ತಾ ಇದ್ದಾರೆ, ಸಾಕಷ್ಟು ಫಾರಿನ್ ಕಂಟ್ರೀಸ್ ಅಲ್ಲೂ ಕೂಡ ಶಾಖೆಗಳಿದೆ. ಸೊ ಇದು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಆಗಲ್ಲ ಅಂತ ಹೇಳಿ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟದ ಒಂದು ಕಿಚ್ಚೇನಾದ್ರೂ ಇದೇ ವಿಷಯವಾಗಿ ಹಬ್ಬುವಂತ ಚಾನ್ಸಸ್? ಅಫ್ಕೋರ್ಸ್ ಈಗಾಗಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ RSSನ ಮೂಲಭೂತ ಪ್ರಶ್ನೆಗಳನ್ನು ಇಟ್ಟಿರ್ತಕ್ಕಂಥ. RSS ಬಗ್ಗೆ ಪ್ರತಿ ಬಾರಿ ಕೂಡ ಅವರು ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥ. ಇದರ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರ್ತಕ್ಕಂಥ ಪತ್ರ ಇದೀಗ ಎಲ್ಲೊಂದು ಕಡೆ
RSSಗೆ ಹಲವಾರು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕೆ ನೀವು ನೋಂದಣಿ ಮಾಡ್ಕೊಂಡಿಲ್ಲ ಅಂತ ಮೂಲಭೂತ ಪ್ರಶ್ನೆ ಇಟ್ಟಿರ್ತಕ್ಕಂಥ ಆ ಮುಖಾಂತರ ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಒಂದು ಪಬ್ಲಿಕ್ ಡೊಮೈನಲ್ಲಿ ಒಂದು ಅತಿ ದೊಡ್ಡ ಚರ್ಚೆಯನ್ನು ಮತ್ತೆ ಪ್ರಿಯಾಂಕ್ ಖರ್ಗೆ ಹುಟ್ಟು ಹಾಕಿರ್ತಕ್ಕಂಥ ಆ ಮುಖಾಂತರ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ವಾಕ್ಸಮರದ ನಡುವೆ ಇದು ಹಿಂದೂ ಸಂಘಟನೆ ವಿರುದ್ಧ ಮಾಡ್ತಿರ್ತಕ್ಕಂಥ ಅತಿ ದೊಡ್ಡ ಷಡ್ಯಂತ್ರ ಅನ್ನೋ ಒಂದು ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಹೇಳ್ತಿರ್ತಕ್ಕಂಥ ಆ ಮುಖಾಂತರ ಹಿಂದೂವನ್ನೇ ಪ್ರಶ್ನೆ ಮಾಡ್ತೀರಾ ಅಂತೇಳಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ನಾನು ಕೂಡ ಹಿಂದೂ ಆದರೆ ನನ್ನ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ನಾನು ಕೂಡ ಸಂಘ ಪರಿವಾರದ ಕಚೇರಿಗೆ ಬರಲಿಕ್ಕೆ ಸಿದ್ಧ ಅಂತ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ವಾಗ್ದಾಳಿಯನ್ನು ತಮ್ಮ ಪತ್ರವನ್ನು ಸಮರ್ಥಿಸಿಕೊಂಡಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಈ ಸುದ್ದಿಯನ್ನು ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟು